ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮದುವೆ ಆಗುತ್ತೆ. ತುಂಬಾ ಖುಷಿ ಆಗ್ತಾ ಇರ್ಬೇಕಲ್ವಾ? ಅಯ್ಯೋ ಅದನ್ನ ಕೇಳ್ತಿರಲ್ಲ, ನಾನು ಈ ಕ್ಷಣಕ್ಕೋಸ್ಕರ ಎಷ್ಟು ಕಾದಿದ್ದೀನಿ ಗೊತ್ತಾ? ಅಂದ್ರೆ ನಿಮ್ಮಿಬ್ಬರದು ತುಂಬಾ ವರ್ಷದ ಪ್ರೀತಿನಾ? ತುಂಬ ವರ್ಷಗಳ ಪ್ರೀತಿ. ಓ ಹೌದಾ? ಹಾಂ, ನಿಮ್ಮಿಬ್ಬರದು ತುಂಬಾ ಒಳ್ಳೆ ಜೋಡಿ. ಕೆಲವೊಂದು ಜೋಡಿಗಳನ್ನ ದೇವರು ಸ್ವರ್ಗದಲ್ಲೇ ನಿಶ್ಚಯ ಮಾಡಿರ್ತಾನೆ ಅಂತಾರಲ್ಲ, ಆ ಥರದ ಜೋಡಿ ನಮ್ಮದು. ಹೌದಾ? ಒಳ್ಳೇದು. ಶಿವಾನಿ, ನೀನ್ ಎಂಥ ದಡ್ಡಿ. ಆದಿಶೇಷ ಅನ್ಕೊಂಡು ತ್ರಿವಿಕ್ರಮ್ನ ಮದ್ವೆ ಆಗ್ತಾ ಇದೆಯಾ? ಅವನೇ ನಿನಗೆ ಸರಿಯಾದ ಜೋಡಿ ಅನ್ಕೊಂತ ಇದೆಯಾ? ಮಾಯಾ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ತ್ರಿವಿಕ್ರಮ್ನ ಪಡೆಯೋಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ ಅನ್ಸುತ್ತೆ. ಅದು ನಿಜ. ತ್ರಿವಿಕ್ರಮ್ನಂತ ಹುಡುಗನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ತ್ರಿವಿಕ್ರಮ್ ಜೊತೆಗೆ ತುಂಬಾ ಕನ್ಸು ಕಟ್ಕೊಂಡಿರೋ ಹಾಗಿದೆ. ಹಾಂ, ಅದು ಎಷ್ಟೋ ವರ್ಷಗಳ ಕನಸು ಈಗ ಒಂದೊಂದಾಗೆ ಎಲ್ಲ ಈಡೇರ್ತಾ ಇದೆ. ನನಗಾಗ್ತಾ ಇರೋ ಖುಷಿ ಸಂತೋಷನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಈಗಲೇ ಹೀಗೆ, ಇನ್ನು ಮದುವೆ ಆದ್ಮೇಲೆ ಕೇಳಬೇಕಾ? ಮದ್ವೆ ಆದ್ಮೇಲೆ ನಿನ್ಗಾಗೋದು ಸಂತೋಷ ಅಲ್ಲ ನರಕ. ನಿನ್ನ ಆದಿಶೇಷನ ನಾನ್ ಕರ್ಕೊಂಡು ಹೋಗಿರ್ತೀನಿ. ನೀನ್ ಯಾವತ್ತೂ ಅವನನ್ನ ಪಡ್ಕೊಳಕ್ ಆಗಲ್ಲ. ಮುಹೂರ್ತಕ್ಕಿನ್ನ ಎಷ್ಟೊತ್ತಿದೆಯೋ? ಇನ್ನೊಂದು ಸ್ವಲ್ಪತ್ತಷ್ಟೇ. ಆ ಸಮಯ ಯಾವಾಗ ಆಗುತ್ತೋ ಅಂತ ಅನ್ನಿಸ್ತಾ ಇದೆ. ಆಗುತ್ತೆ. ಒಂದು ನಿಮಿಷ. ನಾನು 23 ವರ್ಷ ಮಾಯಾದ್ವೀಪದಲ್ಲಿ ತಪಸ್ ಮಾಡಿ ವಿಶೇಷ ಶಕ್ತಿನ ಪಡ್ಕೊಂಡಿದ್ದಕ್ಕೆ ಆದಿಶೇಷ ಯಾರು ಅನ್ನೋದು ನನಗೆ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಇವಳ ಥರನೇ ನಾನು ಬದುಕಬೇಕಿತ್ತು. ಶಿವಾನಿ, ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ? ನಿನ್ಗೆ ಸತ್ಯ ಹೇಳಿ ಆದಿಶೇಷನ ಬಿಟ್ಕೊಡೋಕೆ ನನಗೆ ಮನಸ್ಸಿಲ್ಲ. ಆದಿಶೇಷ ನನಗ್ ಸಿಗ್ಬೇಕು. ನಾನು ನಾಗಲೋಕ ಮಹಾರಾಣಿ ಆಗ್ಬೇಕು. ಅದೇ ನನ್ನ ಗುರಿ. ನೀನು ಬರೀ ನಂದು ಒಂದು ಮುಖ ನೋಡಿದ್ಯೋ, ಇನ್ನೊಂದು ಮುಖ ನೋಡಿಲ್ಲ. ಕೋಪ ಬಂದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ವೋ? ನಿನ್ನ ಕಥೆಯಲ್ಲಿ ನಾನು ಹೀರೋ ಅಲ್ಲ, ವಿಲನ್. ನನ್ನ ಲವ್ಗೆ ನೀವು ಯಾವತ್ತೂ ವಿಲನ್ ಆಗಿಬಿಟ್ಟಿದ್ದೀರಾ? ನಿನ್ನ ಕಥೆಯಲ್ಲಿ ಆಲ್ರೆಡಿ ವಿಲನ್ ಆಗಿದ್ದೀನಲ್ವಾ? ವಿಲನ್ ಅಂದ್ರೆ ಒಂದು ಹವಾ ಇರಬೇಕು, ಬರ್ತಾ ಇದ್ದಾನೆ ಅಂದರೆ ಭಯನೂ ಇರಬೇಕು. ಇನ್ನೊಂದು ಸತಿ ನನ್ನ ಹುಡುಗಿ ತಂಟೆ ಬಂದರೆ ಮಾಸ್ ಡೈಲಾಗ್ ಹೊಡೆದ ತಕ್ಷಣ ವಿಲನ್ ಹೀರೋ ಆಗಕ್ಕೆ ಸಾಧ್ಯ ಇಲ್ಲ. ವಿಲನ್ನೇ, ಹೀರೋನೇ. ಕೈಲಾಗದೆ ಇರೋ ಬಚ್ಚ ನೀನು. ನನ್ನನ್ನು ಎದುರಿಸೋಷ್ಟು ತಾಕತ್ತಿದೆಯೇನೋ? ನಿನ್ನ ಹೆದರ್ಸಕ್ ಬೇಕಾಗಿರೋದು ತಾಕತ್ತಲ್ಲ, ಗುಂಡ್ಗೆ. ನಿನಗೆ ಗುಂಡಿಗೆ ಬೇರೆ ಇದೆಯಾ? ಹೇಳಿ, ತೋರ್ಸೋ. ಇವತ್ತು ನೀನ ಡಿಸೈಡ್ ಆಗೇ ಬಿಡ್ಲೆ. ಬಾರ. ನೀನೋ ಅನ್ನೋ ಪ್ರಶ್ನೆ ಬಂದ್ರೆ ನಾನೇ. ಲೇ ಇನ್ನು ಮದ್ವೆನೇ ಮುಗ್ದಿಲ್ಲ, ಆಗ್ಲೇ ಪೇಮೆಂಟ್ ಕೇಳ್ತಿರಲ್ರು. ಏ ಗೋವಿಂದ, ತ್ರಿಶೂಲ್ನ ನೋಡಿದ್ಯಾ? ಇಲ್ಲ ಕಣೆ. ಮುಹೂರ್ತಕ್ಕೆ ಹೊತ್ತಾಯ್ತು, ಇವರಿಬ್ರು ಎಲ್ಲಿ ಹೋದ್ರು? ಎಲ್ಲೋಗಿರ್ತಾರೆ, ಎಲ್ಲ ರೂಮಲ್ಲಿ ಇರ್ತಾರೆ. ನಡಿ ಹೋಗೋಣ. ಏನ್ ಮಾಡ್ತಾ ಇದ್ಯಾ? ಅದು ಮಾಮ್, ಅದು ಅವನ್ ಕಾಲರ್ ಯಾಕೆ ಹಿಡ್ದಿದೆ? ಏನು ಜಗಳ ಮಾಡ್ತಿದ್ದೀರಾ?
ಅಮ್ಮ ಇಲ್ಲಮ್ಮ, ನಾವ್ಯಾಕೆ ಜಗಳ ಆಡ್ತೀವಿ? ಮತ್ತ್ಯಾಕೆ ಅವ್ನು ನಿನ್ನ ಕಾಲರ್ ಹಿಡ್ದಿದ್ದ? ಅಮ್ಮ ಬಟ್ಟೆದು ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಅಂತ ನೋಡ್ತಾ ಇದ್ರು ಅಷ್ಟೇ. ನೋಡಿಮ್ಮ, ನನಗೆ ಒಂಚೂರು ಡ್ರೆಸ್ಸಿಂಗ್ ಸೆನ್ಸ್ ಇಲ್ವಂತೆ. ಅಷ್ಟೇನಾ? ಬಟ್ಟೆಗೆ ಯಾಕೆ ಚಿಂತೆ ಮಾಡ್ತೀರಾ? ಹೊಸ ಬಟ್ಟೆ ಹಾಕೊಳ್ಳೋದಲ್ವಾ? ತ್ರಿವಿಕ್ರಮ್, ಇವತ್ತು ನಿನ್ನ ಮದುವೆ ಕಣೋ, ಸ್ವಲ್ಪ ಚುರುಕಾಗಿರು. ಹಾಂ ಅಕ್ಕ, ನಾನು ಅವನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬರ್ತೀನಿ, ನೀನು ಹೋಗು. ಸರಿ, ಬೇಗ ಬನ್ನಿ. ಮನೆಯವ್ರೆಲ್ಲರೂ ಖುಷಿ ಹಾಳು ಮಾಡಿ ನಿಮ್ಮ ಜೊತೆ ಹೋರಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ಕುಟುಂಬನ ಒಡೆಯೋ ಕೆಲಸ ನಾನು ಮಾಡೋದಿಲ್ಲ. ನಿಮ್ಮ ಜೊತೆ ಚಾಲೆಂಜ್ ಹಾಕಾಗಿದೆ. ಚಾಲೆಂಜಲ್ಲಿ ಯಾರು ಗೆಲ್ತಾರೆ ನೋಡೇ ಬಿಡೋಣ. ಬರಲಾ ಬ್ರೋ? ಬ್ರೋ, ಚಾಲೆಂಜ್ ಮರಿಬೇಡಿ. ಏನೋ ಅಳಿಮಯ್ಯ, ಹೀರೋ ಥರ ಡೈಲಾಗ್ ಹೊಡೆದೋದ, ಏನಂತೆ ವಿಷಯ? ಅವನೇನೋ ಶಿವಾನಿನ ಮದುವೆ ಆಗ್ತಾನಂತೆ. ಹೌದಾ? ಅವನ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ನನಗೂ ಯಾಕೋ ಹಾಗೆಯೇ ಅನ್ನಿಸ್ತಾ ಇದೆ. ಮಾವಾ, ಅಳಿಮಯ್ಯ, ಅದು ಹಾಗಲ್ಲ ಕಣೋ. ಅವನ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ನಿನ್ನ ಮದುವೆ ಆಗೋದು ಗ್ಯಾರಂಟಿ ಅಂತ ಹೇಳಕ್ ಬಂದೆ ಅಷ್ಟೇ. ಅಳಿಮಯ್ಯ, ಟೆನ್ಷನ್ ಮಾಡ್ಕೋಬೇಡವೋ. ಅವನು ಚಾಲೆಂಜ್ ಮಾಡಿ ಹೋಗಿದ್ದಾನೆ. ಟೆನ್ಷನ್ ಮಾಡ್ಕೋಬೇಡ ಅಂದ್ರೆ ಹೆಂಗೆ? ಆಯ್ತು ಅಳಿಮಯ್ಯ, ನೋಡು, ಈಗ ಮದುವೆ ನಡೀತಿರೋದು ಯಾರ್ದು? ನಂದು ಶಿವಾನಿದು. ಶಿವನಿಗೆ ಯಾರಿಷ್ಟ? ನಾನು. ಅಂದಮೇಲೆ ಟೆನ್ಷನ್ ಆಗಬೇಕಾಗಿರೋದು ಯಾರಿಗೆ? ಅವನಿಗೆ. ನೀನು ಯಾಕೆ ಟೆನ್ಷನ್ ತಗೋತೀಯಾ? ನೋಡಳಿಮಯ್ಯ, ನಿನ್ನ ಮದುವೆ ನಡೆದೇ ನಡೆಯುತ್ತೆ. ನಾನು ನಿನ್ನ ಜೊತೆಗಿದ್ದೀನಿ, ಕೂಲಾಗಿರು. ತಗೋ ಈ ಬಟ್ಟೆನ ಹಾಕೊಂಡು ರೆಡಿಯಾಗು. ಅದಕ್ಕೆ ಏನು ಇಬ್ರು ಮಾತಾಡ್ಕೊಂಡು ಕೂತಿದ್ದೀರಾ? ಇಷ್ಟು ಬೇಗ ಇಬ್ರು ಫ್ರೆಂಡ್ಸ್ ಆಗೋದ್ರಾ? ಸೂಪರ್ ಸೂಪರ್. ಅದಕ್ಕೆ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಬೇಗ ರೆಡಿ ಆಗಿ ಬನ್ನಿ ಆಯ್ತಾ? ಸರಿ, ಬರ್ತೀನಿ. ನೀವು ಬನ್ನಿ. ಬರ್ತೀನಿ. ದಮಯಂತಿ, ಈ ತ್ರಿಶೂಲು ತ್ರಿವಿಕ್ರಮ್ ಎಲ್ಲಿ? ಅವರಿಬ್ರು ರೂಮಲ್ಲಿದ್ದಾರೆ. ಆಗಿಂದ ರೂಮಲ್ಲಿದ್ದಾರೆ ಅಂತ ಹೇಳ್ತಾ ಇದೆಯಾ? ಶಾಸ್ತ್ರಗಳೆಲ್ಲ ಶುರು ಆಗೋ ಸಮಯ ಬಂತು. ಸ್ವಲ್ಪನೂ ಜವಾಬ್ದಾರಿ ಬೇಡ ಅವ್ರಿಗೆ? ಅವಾಗ್ಲೇ ಕರೆದ್ ಬಂದ್ವಿ, ಇನ್ನೇನು ಬರ್ತಿರ್ಬೋದು. ಯಜಮಾನ್ರೆ, ನಾನು ಕರೆಕ್ಟ್ ಬರ್ತೀನಿ. ಬೇಡ, ನಾನು ಬಂದಾಯ್ತು. ಎಲ್ಲ ಹೋಗಿದ್ದೆ ಇಷ್ಟೊತ್ತು? ಏನು ಮಾಡ್ತಾ ಇದ್ದೋ? ಲೈ, ಶಾಸ್ತ್ರಗಳು ಶುರು ಆಗೋ ಸಮಯ ಆಯ್ತು, ನೀನು ಇನ್ನೂ ಬಂದಿಲ್ಲ ಅಂದ್ರೆ ಯಾರು ಕಾಯ್ತಾ ಇದೆಯಾ? ಡ್ಯಾಡ್, ಅಣ್ಣ ನೋಡಿದ್ರೆ ಅವ್ನ ಗರ್ಲ್ ಫ್ರೆಂಡ್ಗೆ ವೇಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದೇ ನಮ್ಮ ಮಗನೇ, ನಮ್ಮನೆ ಸೊಸೆಯಾಗಳು ನಮ್ಮನೆ ಮದುವೆಗೆ ಬರ್ತಾ ಇದ್ದಾಳಾ? ಇವರೆಲ್ಲ ಹೇಳ್ತಿರೋದು ನಿಜನೇನೋ? ನಮ್ಗೆಲ್ಲ ಒಂದ್ ಮಾತು ಹೇಳ್ದೆ ಆ ಹುಡ್ಗಿನ ಇಲ್ಲಿಗೆ ಬರಕ್ ಹೇಳಿದ್ಯಾ? ಹಬ್ಬ, ನಿನ್ಗೆ ಇಷ್ಟೊಂದು ಧೈರ್ಯ ಬಂತೇನೋ? ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ನಮ್ಗೆ ಹೇಳ್ದೆ ಹೋಗ್ತಾನೆ, ಇನ್ನು ಅವಳು ಬರೋದನ್ನ ಹೇಳ್ತಾನ? ಅಲ್ಲ, ನೀವೆಲ್ಲ ಗರ್ಲ್ ಫ್ರೆಂಡ್ ಅದು ಇದು ಅಂತ ಮಾತಾಡ್ತಾ ಇದ್ದೀರಾ. ರಾಯರು ಮಾತ್ರ ಏನು ಮಾತಾಡದೆ ನಿಂತಿದ್ದಾರೆ. ರಾಯರೇ, ಏನಾದರೂ ಮಾತಾಡಿ. ನಂದೀಶ, ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ, ಕೇಳಿಲ್ವಾ? ಗರ್ಲ್ ಫ್ರೆಂಡ್ ಬರೋದ್ಗೇನೆ ಅನ್ಸುತ್ತೆ ಇವ್ನು ಹಿಂಗ್ ರೆಡಿಯಾಗಿ ಬಂದಿದ್ದಾನೆ. ಮೊಮ್ಮಗನೇ, ಅಂತೂ ನಮ್ಮನೆ ಸೊಸೆಯಾಗೋ ಹುಡುಗಿನ ನೋಡೋ ಭಾಗ್ಯ ಇವತ್ತು ನಮಗೆಲ್ಲ ಇದೆ ಅನ್ನು. ಅವಳು ನಿಜವಾಗ್ಲೂ ಬರ್ತಾಳೆ ಅಲ್ವಾ ತ್ರಿಶೂಲ್? ಬರ್ತಾಳೆ. ಅಣ್ಣನ ಮುಖದಲ್ಲಿ ಖುಷಿ ನೋಡಿ. ಅದು ಖುಷಿ ಅಲ್ಲಮ್ಮ, ನಾಚಿಕೆ. ಏನೆಲ್ಲ ಎಷ್ಟೊಂದು ನಗ್ತಾ ಇದ್ದೀರಾ? ಅಲ್ಲ, ಅದೇನು ಅಂತ ಹೇಳಿದ್ರೆ ನಾವು ಸ್ವಲ್ಪ ನಗ್ತಿದ್ವಿ.
ಮಾವ ನಿಮ್ಗೆ ಈ ವಿಷಯ ಗೊತ್ತಾದ್ರೆ ನಿಮ್ಮಿಬ್ರಿಗೂ ನಮ್ಗಿನ್ನ ಡಬಲ್ ಖುಷಿ ಆಗುತ್ತೆ. ಹೌದಾ? ಅದೇನ್ ವಿಷಯ ಅಂತ ಹೇಳು ಬೇಬಿ. ಬಿಸಿ ಇದ್ದಾಗಲೇ ಕಿವಿಗೆ ತಟ್ಟಬೇಕು, ನಾವು ನಕ್ ಬಿಡ್ತೀವಿ. ಅದೇನಂತ ಹೇಳು. ಗೋವಿಂದ, ಈ ಮದುವೆಗೆ ಯಾರ್ಯಾರು ಬರ್ತಾ ಇದ್ದಾರೆ ಗೊತ್ತೇನೋ? ಇನ್ಯಾರು ಬರ್ತಾರೆ? ನೆಂಟರು ಬರ್ತಾರೆ. ತಲಾಟೆ, ನೆಂಟರು ಬರೋರು ಬಂದೇ ಬರ್ತಾರೆ. ಆದರೆ ಈ ಸಲ ನಮ್ಮ ನೆಂಟಸ್ತನ ಮಾಡೋರು ಬರ್ತಾ ಇದ್ದಾರೆ. ಬಾವಜಿ, ನೀವು ಡೈರೆಕ್ಟ್ ಆಗಿ ಮೈಲಾರಕ್ಕೆ ಹೋದ್ರೇನೆ ಅರ್ಥ ಆಗಲ್ಲ. ಇನ್ನು ಕೊಂಕಣ ಸುತ್ಕೊಂಡು ಬಂದ್ರೆ ಅಂತೂ ಇನ್ನೂ ಅರ್ಥ ಆಗಲ್ಲ. ನೆಂಟಸ್ತನ ಬೆಳೆಸೋರು ಅಂದ್ರೆ ಯಾರು ಡ್ಯಾಡ್? ಇನ್ಯಾರು, ನಮ್ಮ ಮನೆ ಸೊಸೆ ಆಗೋಳು ಬರ್ತಾ ಇದ್ದಾಳೆ. ಅಂದ್ರೆ ತ್ರಿಶೂಲ್ ಗರ್ಲ್ ಫ್ರೆಂಡ್ ಬರ್ತಾ ಇದ್ದಾಳೆ. ತ್ರಿಶೂಲ್ ಗರ್ಲ್ ಫ್ರೆಂಡ್? ಹೌದಪ್ಪ, ನಿನಗೂ ನಂಬಕ್ಕಾಗ್ತಿಲ್ಲ ಅಲ್ಲ? ಆದರೆ ರಾಯರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಅಪ್ಪ, ನನಗಿರೋ ಕಾನ್ಫಿಡೆನ್ಸು ತ್ರಿವಿಕ್ರಮ್ ಬ್ರೋಗೂ ಇದೆ. ಬೇಕಾದ್ರೆ ಅವ್ರನ್ನೇ ಕೇಳಿ. ಬ್ರೋ ಹೇಳಿ, ನನ್ನ ಗರ್ಲ್ ಫ್ರೆಂಡ್ ಬರ್ತಾ ಇಳಲ್ವಾ? ತ್ರಿವಿಕ್ರಮ್ ಅವನ ಗರ್ಲ್ ಫ್ರೆಂಡ್ ಬಗ್ಗೆ ನಿನ್ಗೂ ಹೇಳಿದ್ದಾನೇನೋ? ಅಣ್ಣ, ಈ ವಿಷಯ ನಮ್ಗೆಲ್ಲ ಹೇಳ್ದೆ ಬರೀ ತ್ರಿವಿಕ್ರಮ್ ಬ್ರೋಗ್ ಮಾತ್ರ ಹೇಳಿದ್ಯಾ? ಇದು ಮೋಸ ಅಲ್ವಾ? ಹೌದು, ನಮಗೂ ಆ ವಿಷಯ ಗೊತ್ತಾಗ್ಲೇಬೇಕು. ಏಯ್, ಅವಳ ಫೋಟೋ ಇದ್ರೆ ಎಲ್ರಿಗೂ ತೋರಿಸ್ಬಿಡ. ತ್ರಿಶೂಲ್, ಏನ್ ಮಾಡ್ತಾ ಇದ್ಯಾ? ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಕೋ. ಅಲ್ವೋ, ಅವನೇ ತೋರ್ಸಕ್ ರೆಡಿ ಆಗಿರುವಾಗ ನೀನು ಯಾಕೋ ಬೇಡ ಅಂತೀಯ? ಅಜಯ್, ಅದು ತ್ರಿವಿಕ್ರಮ್ ಬ್ರೋಗೆ ನನ್ನ ಗರ್ಲ್ ಫ್ರೆಂಡ್ನ ನಿಮ್ಮೆಲ್ರಿಗೂ ಡೈರೆಕ್ಟಾಗಿ ತೋರಿಸ್ಬೇಕು ಅಂತ ಆಸೆ ಅಲ್ವಾ ಬ್ರೋ? ಹಾಗಾದ್ರೆ ಅವಳು ಬೇಗ ಬರ್ತಾಳಂತಾಯ್ತು. ಬೇಗನಾ? ಇನ್ನೇನು ಬಂದ್ಬಿಡ್ತಾಳಮ್ಮ. ತ್ರಿಶೂಲ್ ಪ್ರೀತಿಸ್ತಿರೋ ವಿಷಯ ಮೊದಲೇ ಗೊತ್ತಾಗಿದ್ರೆ ಇಬ್ಬರ ಮದುವೆನೂ ಒಟ್ಟಿಗೆ ಮಾಡ್ಬಿಡ್ಬೋದಾಗಿತ್ತು ಅಲ್ವೇನ ದಿಗ್ವಿಜಯ? ಇನ್ನೂ ಕಾಲ ಮಿಂಚಿಲ್ಲಮ್ಮ. ಏನೋ ರೆಡಿನಾ? ಕೇಳ್ತಿರಲ್ಲಪ್ಪ, ಅವಳೇನಾದರೂ ನಾನು ಅನ್ಕೊಂಡಂಗೆ ರೆಡಿಯಾಗಿ ಬಂದ್ಬಿಟ್ರೆ ಇದ್ದೇ ಮುಹೂರ್ತದಲ್ಲಿ ತಾಳಿ ಕಟ್ಬಿಡ್ತೀನಿ. ಏನು ಅಳಿಮಯ್ಯ, ನಿನ್ನ ಸಪ್ತಪದಿಲಿ ಅವನು ಹೆಜ್ಜೆ ಹಾಕ್ಬೇಕು ಅಂತಿದ್ದಾನೆ. ಮಾವ, ಸ್ವಲ್ಪ ತೆಪ್ಪಗಿರ್ತೀಯಾ? ಯಜಮಾನ್ರೆ, ತ್ರಿಶೂಲ್ಗೆ ಇಷ್ಟೊಂದು ಧೈರ್ಯ ಬಂದ್ಬಿಡಿಯಾ? ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲ ಪ್ರೀತಿ ಮಹಿಮೆ ಕಣೋ. ಪ್ರೀತಿ ಯಾರನ್ನ ಹೇಗೆ ಬೇಕಾದರೂ ಬದಲಾಯಿಸ್ಬಿಡುತ್ತೆ. ಹೌದಪ್ಪ, ನಾನು ಆ ಬದಲಾವಣೆಗೆ ಕಾಯ್ತಾ ಇರೋದು. ಮೊಮ್ಮಗನೇ, ನಿನಗೆ ತುಂಬಾ ಒಳ್ಳೇದಾಗುತ್ತೆ ಬಿಡು. ನನಗಿನ್ಮೇಲೆ ಡಬಲ್ ಅಣ್ಣ, ಡಬಲ್ ಅದಕ್ಕೆ ಎಲ್ಲ ಡಬಲ್ ಅಂತ ಆಯ್ತು. ಏನ್ ಮಾತಾಡ್ಬೇಕು ಅಂತ ಜ್ಞಾನ ಇಲ್ವಾ? ದೊಡ್ಡವ್ರ ಮುಂದೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನೋ? ಯಾರಿಂದ್ರೆ ಏನಂತೆ ಬ್ರೋ? ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರಬಾರ್ದು ಅಂತ ದೊಡ್ಡವರೇ ಹೇಳಿಲ್ವಾ? ನಾನು ಯಾರಿಗೂ ಹೆದರೋದಿಲ್ಲ. ನೋಡ್ತಾರೆ, ಇವತ್ತು ನನ್ನ ಪ್ರೀತಿನ ಪಡ್ಕೊಂಡೇ ಪಡ್ಕೋತೀನಿ. ಮಾಯಾ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಶಿವಾನಿ, ತ್ರಿವಿಕ್ರಮ್ ನಿನ್ನ ನೋಡಿದ್ರೆ ಕಳ್ದೋಗಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ತಾನೆ. ರೀನಾ, ಶಿವಾನಿ ರೆಡಿ ಆಗಿದ್ದಾಳೋ ಏನೋ, ಕರ್ಕೊಂಡು ಬಂದ್ಬಿಡು ಬೇಗ. ಕರೆದ್ ಬಂದೆ ಅಜ್ಜಿ. ಅಯ್ಯೋ, ಅವಳು ಲೇಟಾ? ತ್ರಿವಿಕ್ರಮ, ಅವಳಿಗೊಂದು ಫೋನ್ ಮಾಡಿ ಬೇಗ ಬರಕ್ಕೆ ಹೇಳಪ್ಪ. ಸರಿ ಡ್ಯಾಡ್. ಹಲೋ ಶಿವಾನಿ ಅವರು ಎಲ್ಲಿದ್ದೀರಾ? ಎಲ್ಲರೂ ನಿಮಗೆ ವೇಟ್ ಮಾಡ್ತಾ ಇದ್ದಾರೆ. ಹಾಂ, ಬಂದೆ, ಒಂದು ನಿಮಿಷ. ಸರಿ, ಬೇಗ ಬನ್ನಿ. ಅಣ್ಣ, ಅದಕ್ಕೆ ನೀನು ಫಸ್ಟು ನನಗೆ ತೋರಿಸ್ಬೇಕು. ಏಯ್, ಈ ಮನೆಗೆ ನಾನು ಹಿರೇಳು, ನನಗೆ ತೋರಿಸ್ಬೇಕು ಅಲ್ವೇನಾ? ಅಮ್ಮ, ಇದರಲ್ಲಿ ಸೀನಿಯರು ಜೂನಿಯರ್ ಏನಿದೆ, ಎಲ್ರಿಗೂ ತೋರಿಸ್ಬಿಡಪ್ಪ. ಆಯಿತು, ಎಲ್ರಿಗೂ ತೋರಿಸ್ತೀನಿ. ಅಳಿಮಯ್ಯ, ಇವನೇನೋ ಅನಾಹುತ ಮಾಡ್ತಾನೆ ಕಣ. ಮಾವ, ಅವ್ನು ಬರೀ ಮಾತಾಡ್ತಾನಷ್ಟೇ, ಅವನಿಗಷ್ಟೊಂದು ಧೈರ್ಯ ಇಲ್ಲ. ಏನಪ್ಪ, ನನ್ನ ಎದೆ ದಸಕ್ಕಂತಿದೆ. ಡೋಂಟ್ ವರಿ, ಆರಾಮಾಗಿರೋ.
ಅಲ್ಲ ನೋಡಿ ನನ್ನ ಗರ್ಲ್ ಫ್ರೆಂಡ್ ಬಂದ್ಬಿಟ್ಲು. ಎಲ್ಲಿದ್ದಾಳು? ಶಿವಾನಿ ಅತ್ಗೆನೂ ಬಂದ್ರು, ಅಣ್ಣ ಬೇರೆ ಅವ್ನ ಗರ್ಲ್ ಫ್ರೆಂಡ್ ಕೂಡ ಬಂದಿದ್ದಾಳೆ ಅಂತ ಹೇಳ್ತಿದ್ದಾನೆ. ಇಬ್ರು ಒಟ್ಟಿಗೆ ನೋಡ್ಬೋದು. ಅಣ್ಣ ಬೇಗ ತೋರ್ಸೋ, ನನ್ನ ಅತ್ಗೆ ಯಾರೋ? ತ್ರಿಶೂಲ್ ಬೇಗ ತೋರ್ಸೋ, ನನ್ ಕುತೂಹಲ ತಡಿಯಕ್ ಆಗ್ತಾ ಇಲ್ಲ ಕಣ. ಯಾರು ಅಂತ ತೋರ್ಸೋ, ತೋರ್ಸೋ ಯಾರು ಅಂತ ತೋರ್ಸೋ. ಅವಳೆ ನನ್ನ ಹುಡುಗಿ. ಶಿವಾನಿ ನಿನ್ ಗರ್ಲ್ ಫ್ರೆಂಡಾ? ಕಡಿಮೆಯ ಹಿಟ್ನಲ್ಲೂ ಆಪು. ತ್ರಿಶೂಲ್ ತಮಾಷೆ ಮಾಡ್ಬೇಡ. ಹುಡುಗಾಟ ಮಾಡೋದಕ್ಕೊಂದು ಹೊತ್ತು ಗೊತ್ತೋ ಇಲ್ವೇನೋ? ಯಾವಾಗ ನೋಡಿದ್ರು ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತೀಯ ಕಣ. ಇಲ್ಲಪ್ಪ, ನಾನು ಹೇಳ್ತಾ ಇರೋದು ನಿಜಾನೇ. ಬೇಕಾದ್ರೆ ತ್ರಿವಿಕ್ರಮ್ ಬ್ರೋನ ಕೇಳಿ, ಅಲ್ವಾ ಬ್ರೋ? ಬ್ರೋ, ತ್ರಿಶೂಲ್ ಬ್ರೋ ಹೇಳ್ತಿರೋದು ನಿಜನಾ? ಇವನ್ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಇವನ್ ಯಾವಾಗಲೂ ಹೀಗೆ ಅಲ್ವಾ, ತಮಾಷೆ ಮಾಡ್ಕೊಂಡು. ಹೇಯ್ ಸುಮ್ನಿರ. ತ್ರಿಶೂಲ್ ತಮಾಷೆ ಮಾಡಿದ್ಯಾ? ನಿಜವಾಗ್ಲೂ ಶಾಕ್ ಆಗೋಯ್ತು. ದಮಯಂತಿ, ಅವನ ಬುದ್ಧಿ ಗೊತ್ತಿಲ್ವ ನಿನಗೆ? ತ್ರಿಶೂಲ್ ಸುಳ್ಳು ಹೇಳಿ ನಮ್ಗೆಲ್ಲರಿಗೂ ಮೋಸ ಮಾಡಿದ್ಯಾ? ತ್ರಿಶೂಲ್, ನೀನಾದರೂ ಎಲ್ಲರನ್ನೂ ಚೆನ್ನಾಗಿ ಆಟ ಆಡಿಸ್ದೆ. ನೀನು ಯಾಕೋ ಮುಖ ಗಂಟಾಕೊಂಡಿದೀಯಾ? ಅವನು ತಮಾಷೆ ಮಾಡ್ದ ಅಷ್ಟೇ. ಅಯ್ಯೋ ಮದುಮಗ ಕಣ ನೀನು, ಸದಾ ನಗ್ನಗ್ತಾ ಇರ್ಬೇಕು. ಎಲ್ಲಿ ನಗು ನಗು. ಲೇ ಅಳಿಮಯ್ಯ, ಈಗಲೇ ಎಷ್ಟು ಬೇಕಷ್ಟು ನಗ್ಬಿಡು. ಮದುವೆ ಆದ್ಮೇಲೆ ನಗುವೆಲ್ಲ ಮರ್ತೋಗ್ಬಿಡುತ್ತೆ. ಓಹೋ, ಅನುಭವದ ಮಾತೇನೋ ಗೋವಿಂದ ಇದು. ಇಲ್ಲ ಇಲ್ಲ, ತಮಾಷೆ ಮಾಡಿದೆ ಅಷ್ಟೇ. ಯಾಕೆಲ್ಲ ನಗ್ತಾ ಇದ್ದೀರಾ? ಅಯ್ಯೋ, ಇಲ್ಲಿ ಏನು ನಡೀತು ಅಂತ ಗೊತ್ತಾದ್ರೆ ನೀನು ನಗ್ತೀಯ. ಅಂಥದ್ದೇನಾಯ್ತು? ಅತ್ಗೆ, ತ್ರಿಶೂಲ್ ಇವಾಗ ಏನ್ ಮಾಡ್ದ ಗೊತ್ತಾ? ಅವ್ನ್ ಗರ್ಲ್ ಫ್ರೆಂಡ್ ತೋರಿಸ್ತೀನಿ ಅಂತ ಹೇಳಿ ಯಾರನ್ನ ತೋರಿಸ್ದ ಗೊತ್ತಾ? ಯಾರನ್ನ? ನಿಮ್ಮನ್ನೇ ತೋರಿಸ್ದ. ಶಿವಾನಿ ಮೇಡಮ್, ನೀವೇ ನನ್ನ ಗರ್ಲ್ ಫ್ರೆಂಡ್ ಅಲ್ವಾ? ನನ್ನ ಗರ್ಲ್ ಫ್ರೆಂಡ್ ನೀವು ಅಂತಂದ್ರೆ ಯಾರು ನಂಬ್ತಾನೆ ಇಲ್ಲ. ಸಾಕು ಸುಮ್ಮನೆ ರತ್ತಲ್ಲ ಅರಟೆ. ಶಿವಾನಿ ಏನು ಅನ್ಕೋಬೇಡ, ನೀನು ತಪ್ಪು ತಿಳ್ಕೊಬೇಡಮ್ಮ. ಯಾವಾಗಲೂ ಹೀಗೆ ತರಲೆ ಮಾಡ್ತಾನೆ ಇರ್ತಾನೆ. ಅವನು ಎಲ್ಲರನ್ನೂ ನಗ್ಸೋದಕ್ಕೆ ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ. ಎಲ್ರು ನಕ್ಕಿದ್ ಸಾಕು, ಪೂಜೆಗೆ ಟೈಮ್ ಆಯ್ತು. ಬನ್ನಿ ಹೋಗೋಣ. ನಡೀರಿ ಎಲ್ಲ, ಬನ್ನಿ.